ವಿಧಾನ ಪರಿಷತ್ನಲ್ಲಿ ರಾಜ್ಯ ಸರ್ಕಾರಕ್ಕೆ ಮುಖಭಂಗವಾಗಿದೆ. ಹಿಂದೂ ಧಾರ್ಮಿಕ ಸಂಸ್ಥೆಗಳು ಧರ್ಮಾದಾಯ ವಿಧೇಯಕ ತಿರಸ್ಕೃತಗೊಂಡಿದೆ. ವಿಧಾನ ಪರಿಷತ್ನಲ್ಲಿ ರಾಜ್ಯ ಸರ್ಕಾರಕ್ಕೆ ಮುಖಭಂಗ. ಹಿಂದೂ ಧಾರ್ಮಿಕ ಸಂಸ್ಥೆಗಳು ಧರ್ಮಾದಾಯ ವಿಧೇಯಕ ತಿರಸ್ಕೃತಗೊಂಡಿದೆ. ವಿಧೇಯಕವನ್ನ ಧ್ವನಿಮತಕ್ಕೆ ಹಾಕಿದ್ದ ಉಪಸಭಾಪತಿ ಪ್ರಾಣೇಶ್, ಇನ್ನು ಬಿಲ್ ತಿರಸ್ಕಾರಗೊಂಡ ನಂತರ ಜೈ ಶ್ರೀರಾಮ್ ಘೋಷಣೆಯನ್ನ ಬಿಜೆಪಿ ಕೂಗಿದೆ. ಬಿಜೆಪಿ ಘೋಷಣೆಗೆ ಪ್ರತಿಯಾಗಿ ಕಾಂಗ್ರೆಸ್ ಸದಸ್ಯರು ಕೂಡ ಘೋಷಣೆಯನ್ನ ಕೂಗಿದ್ದಾರೆ. ಭಾರತ್ ಮಾತಾ ಕಿ ಜೈ, ಜೈ ಭೀಮ್ ಘೋಷಣೆಯನ್ನ ಕಾಂಗ್ರೆಸ್ನ ಸದಸ್ಯರು ಕೂಡ ಕೂಗಿದ್ದಾರೆ. ವಿಧಾನ ಪರಿಷತ್ನಲ್ಲಿ ರಾಜ್ಯ ಸರ್ಕಾರಕ್ಕೆ ತೀವ್ರ ಮುಖಭಂಗ. ಹಿಂದೂ ಧಾರ್ಮಿಕ ಸಂಸ್ಥೆಗಳು ಮತ್ತು ಧರ್ಮಾದಾಯ ವಿಧೇಯಕ ತಿರಸ್ಕೃತಗೊಂಡಿದೆ. ತಿರಸ್ಕಾರಗೊಂಡ ಹಿನ್ನೆಲೆಯಲ್ಲಿ ಬಿಜೆಪಿ ಸದಸ್ಯರು ಸಂಭ್ರಮಾಚರಣೆಯನ್ನು ಮಾಡಿದ್ದಾರೆ. ಜೈ ಶ್ರೀರಾಮ್ ಅಂತ ಘೋಷಣೆಯನ್ನ ಕೂಗಿದ್ದಾರೆ. ಹೇಳಪ್ಪ ನೀನೇ ಹೇಳ್ರಿ. ಇನ್ನು ವಿಧೇಯಕ ಪರ 7 ಮತ, ವಿಧೇಯಕದ ವಿರುದ್ಧ 17 ಮತಗಳು ಚಲಾವಣೆಯಾಗಿದೆ. ಬಿಲ್ ತಿರಸ್ಕಾರಗೊಂಡ ಬಳಿಕ ಜೈ ಶ್ರೀರಾಮ್ ಅಂತ ಹೇಳಿ ಬಿಜೆಪಿ ಸದಸ್ಯರು ಘೋಷಣೆಯನ್ನ ಕೂಗಿದ್ದಾರೆ. ಸದಸ್ಯರ ಘೋಷಣೆಗೆ ಪ್ರತಿಯಾಗಿ ಕಾಂಗ್ರೆಸ್ ಸದಸ್ಯರು ಕೂಡ ಘೋಷಣೆಯನ್ನ ಕೂಗಿದ್ದಾರೆ. ಭಾರತ್ ಮಾತಾ ಕಿ ಜೈ, ಜೈ ಭೀಮ್ ಅಂತ ಹೇಳಿ ಕಾಂಗ್ರೆಸ್ ಸದಸ್ಯರು ಘೋಷಣೆಯನ್ನ ಕೂಗಿರುವುದು. ಇದರಿಂದ ಕಾಂಗ್ರೆಸ್ ರಾಜ್ಯ ಸರ್ಕಾರಕ್ಕೆ ತೀವ್ರ ಮುಖಭಂಗ ಉಂಟಾಗಿದೆ. ವಿಧಾನ ಪರಿಷತ್ನಲ್ಲಿ ಮತ್ತೆ ರಾಜ್ಯ ಸರ್ಕಾರ ಮುಜುಗರಕ್ಕೆ ಒಳಗಾಗಿದೆ. ಹಿಂದೂ ಧಾರ್ಮಿಕ ಸಂಸ್ಥೆಗಳು ಮತ್ತು ಧರ್ಮಾದಾಯ ವಿಧೇಯಕ ತಿರಸ್ಕೃತಗೊಂಡ ಹಿನ್ನೆಲೆಯಲ್ಲಿ ಬಿಜೆಪಿ ಸದಸ್ಯರು ಸಂಭ್ರಮಾಚರಣೆಯನ್ನ ಮಾಡಿದ್ದಾರೆ. ವಿಧೇಯಕವನ್ನ ಧ್ವನಿಮತಕ್ಕೆ ಉಪಸಭಾಪತಿ ಪ್ರಾಣೇಶ್ ಅವರು ಹಾಕ್ತಾರೆ. ಆಗ ವಿಧೇಯಕದ ಪರ ಮತ್ತು ವಿರೋಧ ಮತಗಳು ಚಲಾವಣೆಯಾಗುತ್ತೆ. ವಿಧೇಯಕದ ಪರ 7 ಮತ ಚಲಾವಣೆಯಾದರೆ ವಿಧೇಯಕದ ವಿರುದ್ಧ 18 ಮತಗಳು ಚಲಾವಣೆ ಆಗುತ್ತೆ. ಅಂದ್ರೆ ನಾವು ಇದಕ್ಕೆ ವಿರುದ್ಧವಿದ್ದೀವಿ ಅಂತ ಹೇಳಿ ಆ ಮೂಲಕ ಬಿಲ್ ತಿರಸ್ಕಾರಗೊಳ್ಳುತ್ತೆ. ವಿಧಾನಸಭೆಯಿಂದ ಅಂಗೀಕೃತವಾದ ರೂಪದಲ್ಲಿರುವ ಕರ್ನಾಟಕ ಹಿಂದೂ ಧಾರ್ಮಿಕ ಸಂಸ್ಥೆಗಳು ಮತ್ತು ಧರ್ಮದಾಯ ದತ್ತಿಗಳ ವಿಧೇಯಕ 2024 ಅನ್ನು ಪರ್ಯಾಲೋಚಿಸಬೇಕೆಂದು ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರುವವರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವವು ಇಲ್ಲ ಎನ್ನುವರ ಪರವಾಗಿದೆ. ಪ್ರಸ್ತಾವವು ಇಲ್ಲ ಎನ್ನುವರ ಪರವಾಗಿದೆ. ಪ್ರಸ್ತಾವನೆಯು ತಿರಸ್ಕೃತವಾಗಿದೆ. ಸದನವನ್ನ ಸೋಮವಾರ 10:30 ಗಂಟೆವರೆಗೆ ಮುಂದೂಡಲಾಗಿದೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರಸನ್ನ. ವಿಧಾನ ಪರಿಷತ್ನಲ್ಲಿ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ತೀವ್ರ ಮುಜುಗರ ಉಂಟಾಗಿದೆ. ಯಾಕಂದ್ರೆ ವಿಧೇಯಕ ತಿರಸ್ಕೃತಗೊಂಡಿರುವುದರಿಂದ ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು. ಪ್ರಸನ್ನ, ನನ್ನ ಧ್ವನಿ ಕೇಳಿಸ್ತಾ ಇದ್ರೆ ವಿಧಾನ ಪರಿಷತ್ನಲ್ಲಿ ರಾಜ್ಯ ಸರ್ಕಾರಕ್ಕೆ ತೀವ್ರ ಮುಜುಗರ ಉಂಟಾಗಿದೆ. ಹಿಂದೂ ಧಾರ್ಮಿಕ ಸಂಸ್ಥೆಗಳು ಮತ್ತು ಧರ್ಮಾದಾಯ ವಿಧೇಯಕ ತಿರಸ್ಕೃತಗೊಂಡಿರೋದ್ರಿಂದ. ಹೌದು, ಇವತ್ತು ವಿಧಾನ ಪರಿಷತ್ ಕಲಾಪ ಬೆಳಗ್ಗಿಂದಲೂ ಕೂಡ ನಡೆದಾಗ ಸಾಕಷ್ಟು ಕುತೂಹಲವನ್ನ ಕೆರಳಿಸಿದ್ದು. ಹಿಂದೂ ಧಾರ್ಮಿಕ ಸಂಸ್ಥೆಗಳ ಮತ್ತು ದತ್ತಿ ಬಿಲ್ ಅನ್ನ, ಧರ್ಮಾದಾಯ ವಿಧೇಯಕವನ್ನ ಇವತ್ತು ಮಂಡನೆ ಮಾಡಲಾಯಿತು. ಈ ಮಂಡನೆಯಾದಂತಹ ಬಿಲ್ಗೆ ವಿಧಾನಸಭೆಯಲ್ಲಿ ಅಂಗೀಕೃತ ರೂಪದಲ್ಲಿ ಬಂದಿತ್ತು. ಆದ್ರೆ ವಿಧಾನ ಪರಿಷತ್ನಲ್ಲಿ ಸಾಕಷ್ಟು ಬಿಜೆಪಿಯ ಸದಸ್ಯರು ತೀವ್ರವಾದಂತಹ ವಿರೋಧವನ್ನು ವ್ಯಕ್ತಪಡಿಸಿದ್ರು. ಇದರಲ್ಲಿ ಇರುವಂತಹ ದೇವಸ್ಥಾನಗಳ ಖಜಾನೆಯಿಂದ ಒಟ್ಟು ಆದಾಯದ 10% ಹಣವನ್ನ ಸರ್ಕಾರ ಪಡೆದುಕೊಳ್ಳುವಂತಹ ಅಂಶವನ್ನ ಕೈ ಬಿಡಲೇಬೇಕು ಅಂತೇಳಿ ಬಿಜೆಪಿ ಸದಸ್ಯರು ದೊಡ್ಡ ಮಟ್ಟಿಗಿನ ಆಕ್ಷೇಪವನ್ನ ಮತ್ತು ವಿರೋಧವನ್ನು ವ್ಯಕ್ತಪಡಿಸಿದ್ರು. ಒಂದು ಹಂತದಲ್ಲಿ ಈ ಬಿಲ್ನ ಪರವಾಗಿ ವಾದ ಮಂಡಿಸೋದಕ್ಕೆ ಮುಂದಾದಂತ ಮತ್ತು ವಿರೋಧ ಪಕ್ಷದ ಬಿಜೆಪಿ ಸದಸ್ಯರ ಮನವೊಲಿಕೆಗೆ ಮುಂದಾದಂತಹ ರಾಮಲಿಂಗಾರೆಡ್ಡಿ ಅವರಿಗೆ ಎಲ್ಲೋ ಒಂದು ಕಡೆ ಈ ಒಂದು ಬಿಲ್ನ ಮಂಡನೆ ಮಾಡಿದ ಬಳಿಕ ಮುಜುಗರ ಉಂಟಾಗುವಂತಹ ಪರಿಸ್ಥಿತಿ ಎದುರಾಯಿತು. ಇದಕ್ಕೆ ಪ್ರಮುಖವಾದಂತಹ ಕಾರಣ ಅಂತಂದ್ರೆ ಈ ಬಿಲ್ಗೆ ಸಾಕಷ್ಟು ವಿರೋಧ ವ್ಯಕ್ತವಾದಂತಹ ಹಿನ್ನೆಲೆಯಲ್ಲಿ ಸಭಾಪತಿಗಳು ಇದನ್ನ ಧ್ವನಿಮತಕ್ಕೆ ಹಾಕಿದ್ದಾರೆ. ಧ್ವನಿಮತದಲ್ಲಿ ಹಿನ್ನಡೆಯಾದಂತಹ ಹಿನ್ನೆಲೆಯಲ್ಲಿ ಇದೀಗ ಪರಿಷತ್ನಲ್ಲಿ ಈ ಬಿಲ್ ತಿರಸ್ಕಾರಗೊಂಡಿದೆ. ಧನ್ಯವಾದ ತಮ್ಮ ಮಾಹಿತಿಗಾಗಿ ಪ್ರಸನ್ನ.